ಅಹಮದಾಬಾದ್ ಏರ್ ಕ್ರ್ಯಾಶ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ವಿಮಾನ ಅಪಘಾತಕ್ಕೆ ಕಾರಣವಾದ ಅಂಶಗಳನ್ನು ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ಸುದರ್ಶನ್ ಸರ್, ಪ್ರಾಥಮಿಕ ಮಾಹಿತಿ ಎಂಜಿನ್ಗೆ ಸಫಿಷಿಯೆಂಟ್ ಫ್ಯೂಯಲ್ ಸಪ್ಲೈ ಆಗಲಿಲ್ಲ ಅಂತ. ಹಂಗಾಗಲಿಲ್ಲ ಅಂದಾಗ ನನಗೇನೋ ಹಳೆ ಘಟನೆ ಒಂದು ನೆನಪಾಯಿತು. ಈ ದೇಶದ ಉದ್ಯಮಿಯೊಬ್ಬರನ್ನು ಕೊಲ್ಲಬೇಕು ಅಂತ ಅವರ ಹೆಲಿಕಾಪ್ಟರ್ನ ಫ್ಯೂಯಲ್ ಟ್ಯಾಂಕಿಗೆ ಕಲ್ಲು ತುಂಬಲಾಗಿತ್ತು, ಕಲ್ಲು ಮಣ್ಣು ತುಂಬಲಾಗಿತ್ತು. ಉದ್ದೇಶ ಇದ್ದದ್ದು ಟೇಕ್ ಆಫ್ ಆದಮೇಲೆ ಎಂಜಿನಿಗೆ ಸಫಿಷಿಯೆಂಟ್ ಫ್ಯೂಯಲ್ ಸಪ್ಲೈ ಆಗದೆ ಕ್ರ್ಯಾಶ್ ಆಗಲಿ ಅಂತ. ಸಬಾಟೇಜ್ನ ಪ್ರಶ್ನೆ ಈ ಟೈಮ್ನಲ್ಲಿ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ಟರ್ಮ್ ಕೇಳಿ ಬರ್ತಾ ಇದೆ, ಫ್ಯೂಯಲ್ ಕಂಟ್ಯಾಮಿನೇಷನ್ ಅಂತ. ಅದು ಕೂಡ ಸಬಾಟೇಜ್ ಅಲ್ವಾ? ಹೌದು, ಖಂಡಿತ. ಈಗ ಯಾವುದನ್ನು ರೂಲ್ ಔಟ್ ಮಾಡೋಕ್ಕಾಗಲ್ಲ. ನೋಡಿ, ಸತ್ಯಾಂಶಗಳೆಲ್ಲ ಹೊರ ಬರೋದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತದೆ. ಬಟ್ ನೀವೇ ಹೇಳಿದಾಗೆ, ಗೋಯಿಂಗ್ ಬೈ ದಿ ಪಾಸ್ಟ್ ಎಕ್ಸಾಂಪಲ್, ಈ ಫ್ಯೂಲ್ ನಲ್ಲಿ ಸಕ್ಕರೆ ಹಾಕಿಬಿಟ್ರೆ ದ ಫ್ಯೂಲ್ ಗೆಟ್ಸ್ ಕಂಟ್ಯಾಮಿನೇಟೆಡ್. ಈ ಸಕ್ಕರೆ ಬಹಳ ಬೇಗ ಡಿಸಾಲ್ವ್ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಯಾರಿಗೂ. ಕಾರ್ಗೆಲ್ಲ ಹಾಕಿದ್ರೆ ಎಂಜಿನ್ ಸೀಸ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಇದರಲ್ಲಿ ಯಾರ ಕೈವಾಡ ಇರಬಹುದು ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಒನ್ ಆಫ್ ದ ಪಾಸಿಬಿಲಿಟಿ ವಿ ಶುಡ್ ನಾಟ್ ರೂಲ್ ಔಟ್. ಯಾಕಂದ್ರೆ ಈಗ ನಡೀತಿರೋ ಒಂದು ಈಕೋ ಸಿಸ್ಟಮ್ ಅಲ್ಲಿ ಈಗ ನೋಡಿ, ಫ್ರಮ್ ಬ್ಯಾಂಕಾಕ್ ಒನ್ ಇವ್ರದ್ದು ಏರ್ ಇಂಡಿಯಾ ಫ್ಲೈಟ್ ವಿಚ್ ವಾಸ್ supposed to land in Delhi, it landed back in Bangkok because of the bomb threat. Okay. So when you join all these dots, ಈ ಒಂದು ಸಬಟಾಜ್ ಎಫರ್ಟ್ ಇದ್ರೂ ಇರ್ಬೋದು. ಅದನ್ನ ನಾವು ಯಾವಾಗ್ಲೂ ವಿ ಶುಡ್ ನಾಟ್ ಕ್ಲೋಸ್. ಇಲ್ರಿ ಹಂಗ ಆಗದೇ ಇಲ್ಲ ಅಂತ ಹೇಳಿ ಹೇಳಕ್ ಬರಲ್ಲ. ಡ್ಯೂರಿಂಗ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಇನ್ವೆಸ್ಟಿಗೇಷನ್ ಇದನ್ನು ಒಂದು ಆಂಗಲ್ ಇಟ್ಕೊಂಡಿರ್ತಾರೆ. ಈಸ್ ಇಟ್ ಪಾಸಿಬಲ್ ದಟ್ ದೇರ್ ವಾಸ್ ಎ ಸಬೋಟಾಜ್ ಅಟೆಂಪ್ಟ್ ಅಂಡ್ ಇನ್ವಾಲ್ವಿಂಗ್ ದಿ ಟೆಕ್ನಿಷಿಯನ್ಸ್ ಅಂಡ್ ಇಂಜಿನಿಯರ್ಸ್ ಇನ್ಸೈಡ್? We cannot rule out. We should not rule out. We should, going by the geopolitical environment, we should keep it as one of the main terms and conditions. ಅದರ ಜೊತೆಗೆ ಫ್ಯೂಯಲ್ ಕಂಟ್ಯಾಮಿನೇಷನ್ ಅನ್ನೋ ಶಬ್ದ ಕೇಳಿದ್ನಲ್ಲ ನಾನು, ಉದ್ದೇಶಪೂರ್ವಕವಾಗಿ ಆಗಿಲ್ಲದೆ ಹೋದರೂ ಕಳಪೆ ಇಂಧನ ಪೂರೈಕೆ ಅಪ್ಪ. ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಗಾಡಿ ಹಾಕ್ಸೋ ಕೆಲವು ಕಡೆ ಕಳಪೆ ಇಂಧನ ಹಾಕ್ತಾರೆ. ಅದು ದುಡ್ಡಿನ ಕಾರಣಕ್ಕೆ, ಏನೋ ಅಂದರೆ ಜಾಸ್ತಿ ಲಾಭ ಮಾಡ್ಕೊಳ್ಳೋದಕ್ಕೆ. ಆ ಪಾಸಿಬಿಲಿಟಿ ಇರುತ್ತಾ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ? ಇಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಇಟ್ ಈಸ್ ಓನ್ಲಿ ದ ಸರ್ಟಿಫೈಡ್ ರಿಫ್ಯೂಲರ್ಸ್ ಆರ್ ಅಲೋಡ್ ಇನ್ಸೈಡ್ ದ ಏರ್ಪೋರ್ಟ್. ಓಕೆ. ಸೊ ಇಟ್ ಈಸ್ ಅಂದ್ರೆ ಇಂಧನದ ಕ್ವಾಲಿಟಿ ಚೆಕ್ ಆಗಿರುತ್ತೆ. ಪ್ರತಿ ಸಲ ರಿಫಿಲಿಂಗ್ ಮಾಡ್ಬೇಕಾದ್ರೆ ಒಂದು ಬಾಟ್ಲ್ ಅಲ್ಲಿ ಅವರು ಫ್ಯೂಲ್ ತಗೊಂಡ್ಬರ್ತಾರೆ. ಅದರಲ್ಲಿ ಒಂದು ಕ್ಯಾಪ್ಸೂಲ್ ಹಾಕ್ತಿವಿ. ಕ್ಯಾಪ್ಸೂಲ್ ಹಾಕಿ ಗರ ತಿರುಗಿಸ್ಬಿಟ್ಟು ಅದು ನೇರಳೆ ಬಣ್ಣಕ್ಕೆ ತಿರುಗಿದರೆ it is contaminated ಅಂತ. If it remains crystal clear, then there is no problem. It is a mandatory check for every refueling. So ಪ್ರತಿ ವಿಮಾನಕ್ಕೆ ಹಾಕುವಾಗಲೂ ಫ್ಯೂಯಲ್ ಕ್ವಾಲಿಟಿ ಚೆಕ್ ಆಗುತ್ತೆ. ಪ್ರತಿಯೊಂದು ಅದು ಕ್ಯಾಪ್ಸೂಲ್ ಇರಲೇಬೇಕು ಅವರು ತಗೊಂಡು ಬಂದಾಗ. Then they put it in a bottle, sample bottle, and ಒಂದಿಷ್ಟು ತಿರುಗಿಸ್ಬಿಡ್ತಾರೆ ಒಂದು 4-5 ಸರಿ. ಅದ್ರ ಬಣ್ಣ ಚೇಂಜ್ ಆಗಬಾರ್ದು. ಬಣ್ಣ ಚೇಂಜ್ ಆಯ್ತು ಅಂದ್ರೆ ದೇ ವಿಲ್ ರಿಜೆಕ್ಟ್ ಇಟ್ ಅಂಡ್ ಸೆಂಡ್ ದಟ್ ರಿಫ್ಯೂಲರ್ ಬ್ಯಾಕ್. ಸ್ಪೆಷಲಿ ಮಾನ್ಸೂನ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಅವ್ರು ರಿಫ್ಯೂಲರ್ ಮಾಡುವಾಗ ಮಳೆ ಬರುತ್ತೆ, ಮಳೆ ನೀರು ಒಂದಿಷ್ಟು ಸೇರ್ಕೊಂಡ್ಬಿಡುತ್ತೆ. ಸೊ ದೆನ್ ದ ಎಂಜಿನಿಯರ್ ಆಫ್ ದಟ್ ಏರ್ಕ್ರಾಫ್ಟ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ರಿಫ್ಯೂಲಿಂಗ್, ಹಿ ವಿಲ್ ರಿಜೆಕ್ಟ್ ದಟ್ ಫ್ಯೂಲ್. ಸೊ ಇಷ್ಟರಲ್ಲಿ ನಡೀತಾ ಇದೆ. ಇಟ್ ಇಸ್ ನಾಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.